ಪ್ರತಿ ವರ್ಷ ಗಣತಂತ್ರೋತ್ಸವದ ದಿನದಂದು ದೂರದರ್ಶನದಲ್ಲಿ ಯಾವುದೋ ಬೇರೆಯದ್ದೇ ಲೋಕವೇನೋ ಎಂಬಂತೆ ಚಿತ್ತಾಕರ್ಷಕವಾಗಿ ಕಾಣಿಸುವ ಈ ಜಾಗಕ್ಕೆ ಕಳೆದೊಂದು ದಶಕದಲ್ಲಿ 4ನೇ ಬಾರಿ ಭೇಟಿ ಕೊಟ್ಟಿದ್ದೆ. ಈ 4ನೇ ಬಾರಿಯ ಭೇಟಿಯ ಸಂದರ್ಭದಲ್ಲಿ ಅಲ್ಲೆಲ್ಲ ಓಡಾಡಿ ಬಂದ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಅಂತ ಈ ವ್ಲಾಗನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ನಾನೀಗ ನಮ್ಮ ದೇಶದ ಸರ್ವೋಚ್ಚ ಅಧಿಕಾರ ಬಿಂದುವಾಗಿರುವಂಥ ರಾಯ್ಸಿನಾ ಹಿಲ್ನ ಬಳಿಯಲ್ಲೇ ಇದ್ದೀನಿ. ರಾಷ್ಟ್ರಪತಿ ಭವನ, ನಾರ್ತ್ ಬ್ಲಾಕು, ಸೌತ್ ಬ್ಲಾಕು ಇವೆಲ್ಲ ತುಂಬ ಫೆಮಿಲಿಯರ್ ಆಗಿರುವಂಥ ದೃಶ್ಯಾವಳಿಗಳು ಭಾಳಷ್ಟು ಸಿನಿಮಾಗಳಲ್ಲಿ ಹಾಗೆ ಸುದ್ದಿ ಮಾಧ್ಯಮಗಳಲ್ಲಿ ನೋಡ್ತಾನೆ ಇರ್ತೀವಿ. ಹಾಗೆ ಅಲ್ಲಿಂದ ನೇರವಾಗಿ ಕರ್ತವ್ಯ ಪಥದಲ್ಲಿ ನಡ್ಕೊತ ಹೊರಟಿದ್ದೀನಿ ನಾನು ಇಂಡಿಯಾ ಗೇಟ್ ಕಡೆಗೆ. ಕರ್ತವ್ಯ ಪಥವನ್ನು ರಾಜಪಥ ಅಂತ ಕರಿತಾ ಇದ್ರು, ಅದನ್ನೇನು ನಾನು ಇಲ್ಲಿ ನಿಮಗೆ ಹೊಸದಾಗಿ ಹೇಳ್ಕೊಡ್ಬೇಕಾದ್ದಿಲ್ಲ. ಹಾಗೆ ಗಣತಂತ್ರೋತ್ಸವದ ಪೆರೇಡನ್ನು ಕೂಡ ಇದೇ ಈ ನೇರವಾದ ರಸ್ತೆಯಲ್ಲಿ ಪ್ರತಿ ವರ್ಷ ಮಾಡ್ತಾರೆ. ನಮ್ಮ ದೇಶದ ರಾಜಪಥ ಇದು. ಹಾಗೆ ಮುಂದಕ್ಕೆ ಇಲ್ಲಿ 2 ಕಿಲೋಮೀಟ್ರಷ್ಟು ದೂರ ಇದೇ ರಸ್ತೆಯಲ್ಲಿ ಸೀದಾ ಹೋದರೆ ಇಂಡಿಯಾ ಗೇಟ್ ಹತ್ರ ಹೋಗ್ತೀವಿ. ಈ ಇಂಡಿಯಾ ಗೇಟನ್ನು ಬ್ರಿಟಿಷ್ನವರು ತಮ್ಮ ವಸಾಹತು ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರ ಮಾಡಿದಂಥ ಸಂದರ್ಭದಲ್ಲಿ ಎಡ್ವಿನ್ ಲುಟ್ಯನ್ಸ್ ವಾಸ್ತುಶಿಲ್ಪಿ ಆತ ಹಾಕೊಟ್ಟಂಥ ಆ ಸ್ಕೆಚ್ ಪ್ರಕಾರದಲ್ಲಿ ಆ ಲುಟ್ಯನ್ಸ್ ಡೆಲ್ಲಿ ಅಂತ ಹೊಸದಾಗಿ ತಮ್ಮ ವಸಾಹತು ಭಾರತದ ರಾಜಧಾನಿಯ ಆಡಳಿತ ಕೇಂದ್ರವನ್ನು ಮಾಡ್ಕೊತಾರೆ. ಆ ವೇಳೆ 1930ರ ನಂತರ ಪ್ರಥಮ ವಿಶ್ವ ಮಹಾಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಹೋರಾಡಿ ಮಡಿದಂತಹ ಭಾರತೀಯ ಯೋಧರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ವಿಚಾರದಲ್ಲಿ ಇಂಡಿಯಾ ಗೇಟನ್ನು ಬ್ರಿಟಿಷ್ನವರು ಮಾಡಿರ್ತಾರೆ. ಅದಾದ ಮೇಲೆ ಕರ್ತವ್ಯ ಪಥಕ್ಕೆ ಇಂಡಿಯಾ ಗೇಟಿಗೆ ತೀರಾ ಹತ್ತಿರದಲ್ಲೇ ಅಡ್ಡಲಾಗಿ ಬರೋ ಕೊಪರ್ನಿಕಸ್ ಮಾರ್ಗವನ್ನು ದಾಟೋದಕ್ಕೆ ಅಂತ ಮಾಡಿರೋ ಈ ಭೂಗತ ಪಾದಚಾರಿ ಸುರಂಗಗಳ ಗೋಡೆಗಳ ಮೇಲೆ ಕ್ಯಾಪಿಟಲ್ ವಿಸ್ತಾ ಎಂದು ಕರೆಯಲ್ಪಡುವ ಈ ಇಡೀ ಪ್ರದೇಶದ ಮರು ಅಭಿವೃದ್ಧಿ ಕಾರ್ಯದ ವಿವರಗಳಿರೋ ಚಿತ್ರಗಳನ್ನು ನೋಡಬಹುದು. ಹಾಗೆ ಐತಿಹಾಸಿಕ ವಿವರಗಳನ್ನು ಕೂಡ ಈ ಚಿತ್ರಪಟಗಳು ನಮಗೆ ತೋರಿಸ್ತವೆ. ಮೊದಲ ವಿಶ್ವ ಮಹಾಯುದ್ಧ ಹಾಗೂ 1919ರಲ್ಲಿ ಜರುಗಿದ 3ನೇ ಆಂಗ್ಲೋ ಆಫ್ಘನ್ ಕದನದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ಭಾರತೀಯರು ಹೋರಾಡ್ತಾರೆ ಹಾಗೂ 74,000ಕ್ಕೂ ಅಧಿಕ ಮಂದಿ ಹುತಾತ್ಮರಾಗ್ತಾರೆ. ಬ್ರಿಟಿಷ್ ವಸಾಹತಾಗಿದ್ದ ಭಾರತದಿಂದ ದೂರದ ಯುರೋಪು, ಪಶ್ಚಿಮ ಏಷ್ಯಾ ಮತ್ತು ಪೂರ್ವ ಆಫ್ರಿಕಾಗಳಲ್ಲೆಲ್ಲ ಕಾದಾಡಿ ಮಡಿದ ನಮ್ಮ ಭಾರತೀಯ ಯೋಧರು ಹಾಗೂ ಬ್ರಿಟಿಷ್ ಅಧಿಕಾರಿಗಳ ನೆನಪನ್ನೂ ಸೇರಿಸಿಕೊಂಡು ಅವರಿಗಾಗಿ ಈ ಇಂಡಿಯಾ ಗೇಟ್ ಸ್ಮಾರಕವನ್ನು ಕಟ್ಟಲಾಗ್ತದೆ. ಈ ಇಂಡಿಯಾ ಗೇಟ್ನ ಸ್ಮಾರಕದ ರಚನೆಯ ಮೇಲೆ 13,313 ಯೋಧರ ಹೆಸರುಗಳನ್ನು ಕೆತ್ತಲಾಗಿರುತ್ತೆ. ಆದರೆ ಸ್ವತಂತ್ರ ನಂತರದ ಯುದ್ಧಗಳಲ್ಲಿ ವೀರಮರಣ ಹೊಂದಿದ ಯೋಧರ ಸ್ಮರಣಾರ್ಥ ಪ್ರತ್ಯೇಕ ಸ್ಮಾರಕ ನಿರ್ಮಿಸುವ ಆಶಯವನ್ನು ಭಾರತೀಯ ಸಶಸ್ತ್ರ ಪಡೆಗಳು 1960ರಲ್ಲಿ ಮೊದಲ ಬಾರಿಗೆ ಸರ್ಕಾರದ ಮುಂದೆ ಇಡ್ತವೆ. ಇದರ ಮಧ್ಯೆನೇ 1971ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಹೋರಾಡಿ ಹುತಾತ್ಮರಾದ ಭಾರತೀಯ ಯೋಧರ ಗೌರವಾರ್ಥ 1972ರ ಗಣತಂತ್ರೋತ್ಸವದಂದು ಇಂಡಿಯಾ ಗೇಟಿನ ಕೆಳಗೆ ಅಮರ ಜ್ಯೋತಿಯನ್ನು ಸ್ಥಾಪಿಸಲಾಗಿರುತ್ತದೆ. ಸಶಸ್ತ್ರ ಪಡೆಗಳ ನಿರಂತರ ಬೇಡಿಕೆಯ ಮೇರೆಗೆ 2006ರಲ್ಲಿ ಅಂದಿನ UPA ಸರ್ಕಾರ ಈ ಬಗ್ಗೆ ಪರಿಶೀಲನೆ ಮಾಡಲು ಪ್ರಣಬ್ ಮುಖರ್ಜಿ ಮಾಜಿ ರಾಷ್ಟ್ರಪತಿಯಾಗಿದ್ದರು ಅವರ ನೇತೃತ್ವದಲ್ಲಿ ಸಚಿವರ ಸಮಿತಿಯೊಂದನ್ನು ರಚಿಸುತ್ತೆ. ಹಲವು ಆಕ್ಷೇಪಗಳ ನಡುವೆಯೂ ಅಂತಿಮವಾಗಿ 2012ರಲ್ಲಿ ಈ ಸಮಿತಿ ಇಂಡಿಯಾ ಗೇಟ್ ಬಳಿಯೇ ಇರುವ ಸಿ ಹೆಕ್ಸಗನ್ನಲ್ಲಿ ಸ್ಮಾರಕ ನಿರ್ಮಾಣಕ್ಕೆ 40 ಎಕರೆ ಜಾಗವನ್ನು ಅಂತಿಮಗೊಳಿಸಿ ಯೋಜನೆಗೆ ಭದ್ರ ಬುನಾದಿ ಹಾಕಿಸುತ್ತೆ. ನಂತರ ಅಧಿಕಾರಕ್ಕೆ ಬಂದ NDA ಸರ್ಕಾರ 2015ರಲ್ಲಿ 500 ಕೋಟಿ ವೆಚ್ಚದಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಸಂಪುಟದ ಅಧಿಕೃತ ಒಪ್ಪಿಗೆ ಸೂಚಿಸಿ ಕಾಮಗಾರಿಗೆ ಚಾಲನೆ ಕೊಡುತ್ತೆ. ಈ ಸ್ಮಾರಕ ಫೆಬ್ರವರಿ 25, 2019ರಂದು ಅಧಿಕೃತವಾಗಿ ಉದ್ಘಾಟನೆ ಆಗುತ್ತೆ. ತನ್ಮೂಲಕ ಇಂಡಿಯಾ ಗೇಟಿಂದ ಅಮರ ಜ್ಯೋತಿಯನ್ನು ಶಾಶ್ವತವಾಗಿ ಇಲ್ಲಿಗೆ ಸ್ಥಳಾಂತರ ಮಾಡಲಾಗುತ್ತೆ. ಚಕ್ರವ್ಯೂಹದ ಆಕಾರದಲ್ಲಿರುವ ಸ್ಮಾರಕ ಕೇಂದ್ರದಲ್ಲಿ ಅಮರ ಚಕ್ರ ಇದೆ. ಅಲ್ಲಿ ಅಶೋಕ ಸ್ತಂಭ ಮತ್ತು ಅಮರ ಜ್ಯೋತಿಗಳಿವೆ. ಸ್ತಂಭದ ಸುತ್ತಲಿನ 2ನೇ ವೃತ್ತ ವೀರತಾ ಚಕ್ರ. ಇಲ್ಲಿ 6 ಬೃಹತ್ ಕಂಚಿನ ಭಿತ್ತಿ ಚಿತ್ರಗಳಿವೆ. ಸ್ವತಂತ್ರಾನಂತರದ ಭಾರತೀಯ ಸೇನೆ ಹೋರಾಡಿದ ಲೋಂಗೇವಾಲ ಕದನ, ಗಂಗಾಸಾಗರ್ ಕದನ ಮತ್ತು ಆಪರೇಷನ್ ಮೇಘದೂತ್ನಂಥ ಪ್ರಸಿದ್ಧ ಕಾರ್ಯಾಚರಣೆಗಳ ದೃಶ್ಯಗಳನ್ನು ಇವು ಕಣ್ಣಿಗೆ ಕಟ್ಟುವಂತೆ ವಿವರಿಸ್ತವೆ.
ಇದು ಭಾರತೀಯ ಪಡೆಗಳ ಶೌರ್ಯ ಮತ್ತು ಯುದ್ಧ ತಂತ್ರದ ವಿಜಯಗಳಿಗೆ ಸಮರ್ಪಿತವಾಗಿರುವಂಥ ಚಕ್ರ. ಇದು ಈ ಚಕ್ರವ್ಯೂಹದ ಮೂರನೇ ಹಾಗೂ ಅತ್ಯಂತ ವಿಶಾಲವಾದ ತ್ಯಾಗಚಕ್ರ. ಇದು 16 ವೃತ್ತಾಕಾರದ ಗೋಡೆಗಳನ್ನು ಹೊಂದಿದೆ. ಈ ಗೋಡೆಗಳ ಮೇಲಿರುವ ಪ್ರತಿಯೊಂದು ಗ್ರಾನೈಟ್ ಕಲ್ಲಿನ ಮೇಲೂ 26,000ಕ್ಕೂ ಹೆಚ್ಚು ಹುತಾತ್ಮ ಯೋಧರ ಹೆಸರು, ಅವರ ಶ್ರೇಣಿ ಮತ್ತು ರೆಜಿಮೆಂಟ್ ವಿವರಗಳನ್ನು ಸ್ವರ್ಣಾಕ್ಷರಗಳಲ್ಲಿ ಕೆತ್ತಲಾಗಿದೆ. ವೀಕ್ಷಕರು ಶಾಂತಿಯುತವಾಗಿ ಯೋಧರಿಗೆ ಗೌರವ ಸಲ್ಲಿಸಲು ಅನುಕೂಲವಾಗುವಂತೆ ಹಾಗೂ ನಿರಂತರವಾಗಿ ನಡ್ಕೊಂಡು ಹೋಗೋ ಹಾಗೆ ಈ ಮಾರ್ಗವನ್ನು ವಿನ್ಯಾಸಗೊಳಿಸಿದ್ದಾರೆ. 4ನೇ ಹಾಗೂ ಅತ್ಯಂತ ಹೊರಗಿನ ಚಕ್ರ ರಕ್ಷಕ ಚಕ್ರ. ಇಲ್ಲಿ 600ಕ್ಕೂ ಹೆಚ್ಚು ಮರಗಳನ್ನು ದಟ್ಟವಾಗಿ ವೃತ್ತಾಕಾರವಾಗಿ ಬೆಳೆಸಲಾಗಿದೆ. ಈ ಮರಗಳು ದೇಶದ ಗಡಿ ಮತ್ತು ನಾಗರಿಕರನ್ನು ಹಗಲಿರುಳು ಕಾಯುತ್ತಿರುವ ನಮ್ಮ ಸಶಸ್ತ್ರ ಪಡೆಗಳ ಯೋಧರ ಸಾಲುಗಳನ್ನು ಪ್ರತಿನಿಧಿಸುತ್ತವೆ. ಈ ಸ್ಮಾರಕಕ್ಕೆ ಭೇಟಿ ಕೊಟ್ಟ ನೆನಪಿಗಾಗಿ ಸ್ಮರಣಿಕೆಗಳನ್ನು ಖರೀದಿಸಲು ಇರುವ ಅಂಗಡಿ ಸ್ಮರಿಕಾ. ಸಾವಿರದ 1965ರ ಭಾರತ ಪಾಕ್ ಯುದ್ಧದ ಹಾಜಿಪೀರ್ ಕದನದ ದೃಶ್ಯಾವಳಿಯನ್ನು ಈ ಭಿತ್ತಿ ಫಲಕದಲ್ಲಿ ಕೆತ್ತಲಾಗಿದೆ. ಮುಖ್ಯ ಸ್ಮಾರಕದ ಪಕ್ಕದಲ್ಲೇ ಒಂದು ಚಿಕ್ಕ ರಸ್ತೆ ಹಾದು ಹೋದರೆ ಪರಮಯೋಧ ಸ್ಥಳವನ್ನು ತಲುಪ್ತೀವಿ. ಈ ಜಾಗವನ್ನು ಸಮರಕಾಲದಲ್ಲಿ ತೋರುವ ಅತ್ಯುನ್ನತ ಪರಾಕ್ರಮಕ್ಕೆ ನೀಡಲಾಗುವ ದೇಶದ ಅತ್ಯುನ್ನತ ಸೇನಾ ಗೌರವವಾದ ಪರಮವೀರ ಚಕ್ರ ಪುರಸ್ಕೃತರಾದ 21 ಮಹಾನ್ ಯೋಧರಿಗೆ ಸಮರ್ಪಿಸಲಾಗಿದೆ. ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ 1999ರ ಕಾರ್ಗಿಲ್ ಯುದ್ಧದ ಬಗ್ಗೆ ಓದ್ಕೊಂಡಿರೋ ಪ್ರತಿಯೊಬ್ಬರಿಗೂ ಗೊತ್ತಿರೋ ಹೆಸರು. ಜೀವಂತವಿರುವಾಗಲೇ ಪರಮವೀರ ಚಕ್ರ ಪ್ರಶಸ್ತಿಗೆ ಭಾಜನರಾದ 3 ಮಂದಿಯ ಪೈಕಿ ಒಬ್ಬರು ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ 99ರ ಕಾರ್ಗಿಲ್ ಯುದ್ಧದಲ್ಲಿನ ಪರಾಕ್ರಮಕ್ಕಾಗಿ. ಕಂಪನಿ ಕ್ವಾರ್ಟರ್ ಮಾಸ್ಟರ್ ಹವಿಲ್ದಾರ್ ಅಬ್ದುಲ್ ಹಮೀದ್ 1965ರ ಯುದ್ಧದ ಬಗ್ಗೆ ಓದ್ಕೊಂಡಿದ್ದವರಿಗೆ ಚಿರಪರಿಚಿತವಾದಂತಹ ಹೆಸರು. ಸಾವಿರದ 1962ರ ಭಾರತ ಚೀನಾ ಯುದ್ಧದ ರೆಜಾಂಗ್ಲಾ ಕದನದ ಕಲಿ, ಅಮರ ಕಲಿ ಮೇಜರ್ ಶೈತಾನ್ ಸಿಂಗ್. ಇಂಥ 21 ಮಹಾನ್ ಯೋಧರ ಶೌರ್ಯದ ಕಿರು ವಿವರಣೆಯೊಂದಿಗೆ ಅವರ ಕಂಚಿನ ಪುತ್ಥಳಿಗಳನ್ನು ಈ ಉದ್ಯಾನದಲ್ಲಿ ಸ್ಥಾಪಿಸಲಾಗಿದೆ. ಹುತಾತ್ಮರ ಸಾಹಸಗಾಥೆ ಚಿರಾಯುವಾಗಲಿ, ಭಾರತ ಮಾತೆಗೆ ಎಂದೆಂದಿಗೂ ಜಯವಾಗಲಿ.